ಬೆಳಗಾವಿ ಅಧಿವೇಶನ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ. 10 ದಿನಗಳ ಅಧಿವೇಶನದಲ್ಲಿ ಈಗಾಗಲೇ 4 ದಿನ ಮುಗಿದು ಹೋಗಿದೆ. ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸೀಮಿತವಾಗಿ ಎರಡೂ ಸದನಗಳಲ್ಲಿ ಚರ್ಚೆ ನಡೆಯಿತು. ಅದಕ್ಕೆ ಪೂರಕವಾಗಿ ಕೆಲವು ಬಿಲ್ಗಳು ಮಂಡನೆ ಆಯಿತು, ಕೆಲವು ವಿಚಾರಗಳು ಚರ್ಚೆ ಆಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 2ನೇ ಮಸೂದೆ ತಿದ್ದುಪಡಿ ಮಸೂದೆಯನ್ನ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಸಚಿವರವರು ಅವರ ಪರವಾಗಿ ಎಚ್.ಎಂ. ಮಹಾದೇವಪ್ಪ ಅವರು ಮಂಡನೆ ಮಾಡಿದ್ರು. ನೀರಾವರಿಗೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಇರ್ಬೋದು, ಮಹದಾಯಿ ಇರ್ಬೋದು, ಅದರ ಸಾಧಕ ಬಾಧಕ, ಆ ಭಾಗದ ನದಿ ಪ್ರದೇಶದಲ್ಲಿ ನದಿ ಪಾತ್ರದಲ್ಲಿ ವಾಸವಾಗಿರುವ ಜನರ ಸಮಸ್ಯೆಗಳು, ಈ ತರದ ಹಲವು ವಿಚಾರಗಳು ಇವತ್ತು ಸದನದಲ್ಲಿ ಚರ್ಚೆಗೆ ಬಂತು. ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಶರಣ ಕಂದುಕೂರ್ ಅವರು ಜೆಡಿಎಸ್ ಶಾಸಕರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಮಾತಾಡ್ತಾ ಇದೀವಿ, ಇನ್ನೂ ಹೆಚ್ಚು ಚರ್ಚೆ ಆಗ್ಬೇಕು ಅಂತ. ಇದೇ ರೀತಿಯಾಗಿ ಎಚ್ ವಿಶ್ವನಾಥ್ ಅವರಿರ್ಬೋದು ಅಥವಾ ಇನ್ನೂ ಅನೇಕ ಎಂಎಲ್ಸಿಗಳು ಪರಿಷತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಾಗಿ. ಅದಕ್ಕೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೆಚ್ಚು ಬಾಧ್ಯಸ್ಥರಾಗಬೇಕು ಅನ್ನೋ ಅಭಿಪ್ರಾಯಗಳು ಕೂಡ ಒಕ್ಕೊರಲಿಂದ ವ್ಯಕ್ತ ಆಯಿತು. ಕೋರಂ ಕೂಡ ಇತ್ತು ಇವತ್ತು ಮತ್ತು ನಿನ್ನೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಾಗಿ ಶಾಸಕರುಗಳು ಹೆಚ್ಚಿನ ಚರ್ಚೆ ಮಾಡಿದ್ದಾರೆ. ಇವತ್ತು ಆದಂತಹ ಇನ್ನು ಕೆಲವು ಚರ್ಚೆಗಳು ಇನ್ನಷ್ಟೇ ನಮ್ಗೆ ಮಾಹಿತಿ ಲಭ್ಯ ಆಗ್ಬೇಕಿದೆ. ಆದ್ರೆ ನಮ್ಗೆ ಸಿಕ್ಕಿರೋದೇನು ಅಂತಂದ್ರೆ, ಒಂದು, ನಿನ್ನೆ ವಿಧಾನಸಭೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾಯ್ದೆ ಏನಿದೆ ಅದು ಮಂಡನೆ ಆಗಿತ್ತು. ಇದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತ್ತು. ಅದ್ರ ಜೊತೆಗೆ ಅನೇಕ ರಾಜಕೀಯ ಹೇಳಿಕೆಗಳು ಕೂಡ ಬಂದಿತ್ತು. ಕರ್ನಾಟಕದ ಕಬ್ಬು, ಜೋಳ ಮತ್ತು ತೊಗರಿ ಬೇಳೆ ಈ ಬೆಳೆಯುವಂತ ರೈತರೇನಿದ್ದಾರೆ ಅವರು ಎದುರಿಸ್ತಿರುವಂತ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಆಯ್ತು. ರೈತರು ಪ್ರತಿಭಟನೆಯನ್ನ ನಡೆಸ್ತಾನೆ ಇದ್ದಾರೆ. ಸೆಷನ್ ಆರಂಭ ಆದಾಗ್ಲಿಂದಲೂ ಚರ್ಚೆ ನಡೀತಾ ಇದೆ ಮತ್ತು ಪ್ರತಿಭಟನೆಗಳಾಗ್ತಾ ಇದೆ. ಹಾಗಾಗಿ ಪ್ರಮುಖವಾಗಿ ಈ ಸರಿ ಹೆಚ್ಚು ಚರ್ಚೆಗೆ ಬಂದಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು, ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೆಗಾರರು ಅವರು ಎದುರಿಸ್ತಿರುವಂತ ಸಂಕಷ್ಟ, ಅವರ ಸಮಸ್ಯೆಗಳು ಮತ್ತೆ ಹೇಗೆ ಸ್ಪಂದಿಸಬೇಕು ಆ ಕುರಿತಾಗಿ ಸದನದ ಒಳಗೂ ಕೂಡ ಚರ್ಚೆ ನಡೀತು. ಈ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಬಹಳಷ್ಟು ಹೆಚ್ಚಿನ ಚರ್ಚೆ ಇವತ್ತು ನಡೆದಿದೆ. ನಾಳೆ ಕೂಡ ಈ ಚರ್ಚೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಇನ್ನು ಕೆಲವು ಬಿಲ್ಗಳು ಮಂಡನೆ ಆಗ್ಬೇಕು. ನಾಳೆ ಏನೆಲ್ಲ ಬಿಲ್ ಮಂಡನೆ ಆಗತ್ತೆ ಅನ್ನೋದನ್ನ ನೋಡ್ಬೇಕಿದೆ.